ಕೆಟ್ಟು ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಂತಹ ಪರಿಣಾಮ ಚಾಲಕ ಸೇರಿ 10ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿರುವಂತಹ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಯಲಹಂಕ ಒಂದು ಹಿಂದೂಪುರ ರಸ್ತೆಯಲ್ಲಿ ನಡೆದಿರುವಂತೆ ಹಿಂದೂಪುರದ ಒಂದು ಗ್ರಾಮ ಇದೆ ಆ ಒಂದು ನಡೆದಿದೆ ಗಾಯಾಳುಗಳಿಂದ ಹೊರತೆಗೆಯುವ ಕಾಲಿಗೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿಗಳು ಏನಿದ್ದಾರೆ ಕೆಲವತ್ತು ಹರಸಾಹಸವನ್ನು ಪಟ್ಟಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ ನಾವೇನೋ ಮೊಬೈಲ್ ನೋಡ್ಕೊಂಡಿದ್ವಿ ಸಡನ್ ಆಗಿ ಸೌಂಡ್ ಬಂತು ಡಮ್ ಅಂತ ಸೊ ಅವಾಗ ಎದ್ದು ನಾವು ಕೆಳಗೆ ಬಿದ್ವಿ ನೋಡಿದ ತಕ್ಷಣ ಲಾರಿ ನಿಂತಿತ್ತು ಲಾರಿ ಮುಂದೆ ಬಸ್ ಹೊರಟೋಗಿತ್ತು ಸೊ ಅವ್ನ ಡ್ರೈವರ್ನ ಹಗ್ಗ ಕಟ್ಟಿ ಎಳೆದು ಎಲ್ಲ ಆಚೆ ತೆಗೆದು ಆಂಬುಲೆನ್ಸ್ಗೆ ಹಾಕಿ ಕಳಿಸಿದ್ದೀವಿ ಇನ್ನು ಒಬ್ಬ ಸಿಕ್ಕಾಕೊಂಡಿದ್ದಾನೆ ಅವನೊಬ್ಬನ್ನ ಕ್ಲಿಯರ್ ಮಾಡಬೇಕು ಯಾರು ಬಂದು ತೆಗಿತಾವ್ರೆ ಫೈನಲ್ ಆಗಿ ಎಲ್ಲ ಪ್ಯಾಸೆಂಜರ್ಸ್ ಅವರು ಇವರು ಎಲ್ಲ ಇಲ್ಲಿರೋ ಪಬ್ಲಿಕ್ಸೇ ತೆಗೆದ್ವಿ ಲಾಸ್ಟ್ ಇನ್ನೇನು ಎಂಡಿಂಗಲ್ಲಿ ಮೆಕ್ಯಾನಿಕ್ಸು ಪ್ಲಸ್ ಫೈರ್ ಅವರು ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಬಾಡಿ ಏನು ಯಾರೂ ಸತ್ತಿಲ್ಲ ಹುಡುಗ ಒಬ್ಬ ಸಿಕ್ಕಾಕೊಂಡಿದ್ದಾನೆ ಅಷ್ಟೇ ಯಾವುದೇನೋ ಪ್ರಾಣಹಾನಿ ಏನೂ ಆಗಿಲ್ಲ ಆ ಹುಡುಗಂಗೆ ಕಾಲೇನೋ ಸ್ವಲ್ಪ ಡ್ಯಾಮೇಜ್ ಆಗಿರಬಹುದು ನೋಡಿದ್ರೆ ಸುಮಾರು ಜನಕ್ಕೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಒಂದು 20% ಎಲ್ಲರಿಗೂ ಏಟ್ಗಳು ಬಿದ್ದಿದ್ದಾವೆ ಅದರಲ್ಲಿ ನಾವು ಬಸ್ಸಲ್ಲೇ ಇದ್ವಿ ನಾವು ಹಿಂದೆ ಕೂತಿದ್ವಿ ಸೊ ಇಷ್ಟು ಚಂದ್ರಶೇಖರ್ ಸರ್ ಎಲ್ಲ ನಾವೇನೋ ಮೊಬೈಲ್ ನೋಡ್ಕೊಂಡಿದ್ವಿ ಸಡನ್ ಆಗಿ ಸೌಂಡ್ ಬಂತು ಡಮ್ ಅಂತ ಸೊ ಅವಾಗ ಎದ್ದು ನಾವು ಕೆಳಗೆ ಬಿದ್ವಿ ನೋಡಿದ ತಕ್ಷಣ ಲಾರಿ ನಿಂತಿತ್ತು ಲಾರಿ ಮುಂದೆ ಬಸ್ ಹೊರಟೋಗಿತ್ತು ಸೊ ಅವ್ನ ಡ್ರೈವರ್ನ ಹಗ್ಗ ಕಟ್ಟಿ ಎಳೆದು ಎಲ್ಲ ಆಚೆ ತೆಗೆದು ಆಂಬುಲೆನ್ಸ್ಗೆ ಹಾಕಿ ಕಳಿಸಿದ್ದೀವಿ ಇನ್ನು ಒಬ್ಬ ಸಿಕ್ಕಾಕೊಂಡಿದ್ದಾನೆ ಅವನೊಬ್ಬನ್ನ ಕ್ಲಿಯರ್ ಮಾಡಬೇಕು ವೋಟ್ ಚೋರಿ ಪ್ರಕರಣ ಸಂಬಂಧ ಕಲಬುರಗಿಯಲ್ಲಿ ಕಾಂಗ್ರೆಸ್ ಶಾಸಕ ವಿ.ಆರ್. ಪಾಟೀಲ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ವೋಟ್ ಚೋರಿ ಪ್ರಕರಣ ಆದ ಮೇಲೆ ರಾಹುಲ್ ಗಾಂಧಿ ಕಚೇರಿಯಿಂದ ನನಗೆ ಫೋನ್ ಬಂದಿತ್ತು. 3 ಸಲ ದೆಹಲಿಗೆ ಕೂಡ ನಾನು ಹೋಗಿ ಬಂದಿದ್ದೆ. ನನ್ನಲ್ಲಿರುವಂತಹ ಒಂದು ಮಾಹಿತಿಯನ್ನು ನಾನು ಅವರಿಗೆ ಕೊಟ್ಟಿದ್ದೆ. ಏನಿತ್ತು ಆ ಒಂದು ವಿಚಾರವಾಗಿ ವೋಟ್ ಚೋರಿ ಪ್ರಕರಣವನ್ನು ರಾಹುಲ್ ಗಾಂಧಿ ಅವರು ಬಿಹಾರ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಒಂದು ಚಳುವಳಿಯ ರೂಪದಲ್ಲಿ ತೆಗೆದುಕೊಂಡು ಹೋರಾಟ ಮಾಡೋಕೆ ಮುಂದಾಗಿದ್ದಾರೆ. ಕಲಬುರಗಿಯಲ್ಲಿ ಒಂದು ದೊಡ್ಡ ಸಭೆ ಮಾಡುವಂತಹ ಮೂಲಕ ಚಳುವಳಿ ಏನಿದೆ ಅದಕ್ಕೆ ನಾವು ಶಕ್ತಿ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತೇವೆ. ರಾಹುಲ್ ಗಾಂಧಿಗೆ ಇದರ ಬಗ್ಗೆ ನಾನು ಪತ್ರವನ್ನು ಕೂಡ ಬರೆದಿದ್ದೇನೆ. ಸಭೆ ಮಾಡುವುದರ ಬಗ್ಗೆ ಎಐಸಿಸಿ ಅಧ್ಯಕ್ಷರಾಗಿರಬಹುದು, ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷ ಎಲ್ಲರ ಒಂದು ಗಮನಕ್ಕೂ ಕೂಡ ತಂದಿದ್ದೇನೆ. ನಾವೊಂದು ಈ ವಿಚಾರವಾಗಿ ಏನು ಬಿಹಾರ ಚುನಾವಣೆ ಆದ ನಂತರ ಒಂದು ಸಭೆ ಮಾಡುವಂತಹ ಒಂದು ಯೋಚನೆ ಇದೆ ಅಂತ ಹೇಳಿರುವಂಥದ್ದು ಸಚಿವ. ಈಗ ವೋಟ್ ಚೋರಿ ಪ್ರಕರಣ ಆದಮೇಲೆ ರಾಹುಲ್ ಗಾಂಧಿ ಕಚೇರಿಯಿಂದ ನನಗೆ ಫೋನ್ ಬಂತು. 3 ಸಲ ಹೋಗಿ ಬಂದೆ. ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟ ಮೇಲೆ ಇದೊಂದು ಚಳವಳಿ ರೂಪದಲ್ಲಿ ಅವರು ತೊಗೊಂಡು ಹೋಗ್ತಾ ಇದ್ದಾರೆ. ಬಿಹಾರದಲ್ಲಿ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಆ ಚಳವಳಿಗೆ ಒಂದು ಶಕ್ತಿ ಕೊಡಬೇಕು ಅಂಥೇಳಿ ನಾನು ರಾಹುಲ್ ಗಾಂಧಿಯವರಿಗೆ ಕಾಗದ ಬರೆದಿದ್ದೀನಿ. ಒಂದು ದೊಡ್ಡ ಸಭೆ ಕಲಬುರಗಿಯಲ್ಲಿ ನಡೆಸಬೇಕು ಅಂತ ಮಾಡಿದ್ದೀವಿ. ಅದಕ್ಕೆ ಎಐಸಿಸಿ ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀನಿ ಮತ್ತು ಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷರು ಎಲ್ಲ ಗಮನಕ್ಕೆ ತಂದಿದ್ದೀನಿ. ಯಾವ ತಿಂಗಳಲ್ಲಿ ಆಗ್ಬೋದು ಅಂತ ಬಿಹಾರ್ ಚುನಾವಣೆ ನಂತರ ಮಾಡ್ಬೋದು. ಬಿಹಾರ್ ಚುನಾವಣೆ ಇಲ್ಲೇ ಮಾಡ್ತೀವಿ. ಇದು ದೇಶದ ಪ್ರಜಾಪ್ರಭುತ್ವ ಸಮಸ್ಯೆ. ಇದು ಆಳಂದಕ್ಕೆ ಸೀಮಿತವಾಗಿಲ್ಲ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಥರ ನಡೆದಿದೆ ಅನ್ನೋದನ್ನು ರಾಹುಲ್ ಗಾಂಧಿ ಅವರು ಎತ್ತಿದ್ದಾರೆ. ಬಿಹಾರದಲ್ಲಿ ಯಶಸ್ವಿಯಾದೀವಿ. ಏನು ಓಟನ್ನು ತೆಗೆದುಹಾಕಿದ್ರು, ಮತ್ತೆ 71 ಲಕ್ಷ ಮತದಾರರ ಪಟ್ಟಿ ಸೇರಿತು. ಈಗ ವೋಟ್ ಚೋರಿ ಪ್ರಕರಣ ಆದಮೇಲೆ ರಾಹುಲ್ ಗಾಂಧಿ ಕಚೇರಿಯಿಂದ ನನಗೆ ಫೋನ್ ಬಂತು. ಚೆಕ್ ಕಳ್ಳತನದ ಬಗ್ಗೆ ಸುದ್ದಿ ಪ್ರಸಾರವಾದರೂ ಕೂಡ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇಲ್ಲ. ಹುಣಸಗಿ ತಾಲೂಕಿನ ಅರಕೇರಾಜಿ ಒಂದು ಪಂಚಾಯಿತಿ ಏನಿದೆ ಅದರಲ್ಲಿ ಚೆಕ್ ಕಳ್ಳತನ ಆಗಿತ್ತು. ಆ ಒಂದು ಆರೋಪ ಕೇಳಿ ಬಂತು. ಈ ಹಿನ್ನೆಲೆಯಲ್ಲಿ ನಿಮ್ಮ ಫ್ರೀಡಮ್ ಟಿವಿ ಏನಿದೆ ಅದು ಸುದ್ದಿಯನ್ನು ಪ್ರಸಾರ ಕೂಡ ಮಾಡಿತ್ತು. ಬಿಲ್ ಕಲೆಕ್ಟರ್ ಚೆಕ್ ಕಳ್ಳತನ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಮತ್ತು ಪಂಚಾಯಿತಿಯ ಒಂದು ಸದಸ್ಯರು ದೂರು ಕೂಡ ಕೊಟ್ಟಿದ್ರು. ಸುದ್ದಿ ಪ್ರಸಾರವಾಗಿ 8 ದಿನಗಳು ಕಳೆದರೂ ಕೂಡ ಪಂಚಾಯಿತಿಯ ಒಂದು ಮೇಲಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲಿ ಕ್ರಮವನ್ನು ಜರುಗಿಸ್ತಾ ಇಲ್ಲ. ಹೀಗಾಗಿ ಚೆಕ್ ಕಳ್ಳತನ ಮಾಡಿದಂಥ ಒಂದು ಬಿಲ್ ಕಲೆಕ್ಟರ್
ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿನ ಜನರು ಮತ್ತೆ ಗ್ರಾಮಸ್ಥರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಲಧಿಕಾರಿಗಳು ಏನು ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ, ಇದು ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಮಾತನಾಡ್ತಾ ಇರುವಂಥದ್ದು. ಈ ಬಗ್ಗೆ ಹುಣಸಗಿ ತಾಲೂಕು ಪಂಚಾಯಿತಿ AEO ಬಸಣ್ಣ ನಾಯಕ ಅವರು ಇದ್ರ ಬಗ್ಗೆ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಈ ರೀತಿ ಚೆಕ್ ಕಳ್ಳತನ ಆಗಿದೆ ಎಂದು ಒಂದು ಪೇಪರ್ ಬಂದಿದೆ. ಈಗಾಗಲೇ ಸದಸ್ಯರು ಕೂಡ ನಮಗೆ ಒಂದು ದೂರು ಸಲ್ಲಿಸಿದ್ದಾರೆ. ದೂರಿಗೆ ಸಂಬಂಧಪಟ್ಟಂಗೆ ನೀವು ಸಂಪೂರ್ಣ ಅದನ್ನ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಳುವಾದ ಸತ್ಯನ ಸುಳ್ಳು ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಏನಾದರೂ ಅಕ್ರಮ ಆಗಿದೆನಾ ಅಥವಾ ಅನಾಥರ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ನಮ್ಗೆ ವರದಿ ಕೊಡ್ರಿ ಅಂತ ಕೇಳಿದ್ವಿ ನಾವು. ಆದ್ರೆ PDO ಅವರು ಬೆಂಗಳೂರಲ್ಲಿ 2 days 1 day ಟ್ರೈನಿಂಗ್ ಇರೋದ್ರಿಂದ ಬೆಂಗಳೂರು ಹೋಗಿ ಬಂದ ತಕ್ಷಣ ಕೊಡ್ತೀವಿ ಅಂತೇಳಿ ನನ್ನ ಫೋನ್ ಮುಖಾಂತರ ಕೇಳಿದೆ ಹೇಳಿದ್ರು. ಇನ್ನೂ ಕೂಡ ಸಲ್ಲಿಕೆ ಆಗಿಲ್ಲ ನನಗೆ. ತಕ್ಷಣ ಇನ್ನೊಂದು ಅವರಿಗೆ ನೆನಪುಲೆ ಹಾಕಿ ಆ ವರದಿಯನ್ನು ತರಿಸಿಕೊಂಡು ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಸರ್, ಈ ಥರ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು PDOರಲ್ಲಿ ಒಂದು ಕಾರ್ಯದರ್ಶಿಯರಲ್ಲಿ ಈಗ ಈ ಚೆಕ್ ಜವಾಬ್ದಾರಿ ಇಲ್ಲ ಅಂದರೆ ಜನರು ಏನು ಆರೋಪ ಮಾಡ್ತಾರೆ, ಒಂದು ಸರ್ಕಾರಿ ಗ್ರಾಮ ಪಂಚಾಯತಿಯಲ್ಲಿ ಈ ಥರ ಆಗ್ತಾ ಇದ್ರು ಕೂಡ ಈ ಹಿರಿಯ ಅಧಿಕಾರಿಗಳು ಅವ್ರ ಮೇಲೆ PDO ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ, ಬಿಲ್ ಕಲೆಕ್ಟರ್ ಮೇಲೆ ಕ್ರಮ ತಗೊಂಡಿಲ್ಲ, ಹಿಂಗಾದ್ರೆ ಏನು ಪರಿಸ್ಥಿತಿ ಅಂತೇಳಿ ಜನರು ಆರೋಪ ನಿಮ್ಮ ತಾಲೂಕ್ ಪಂಚಾಯತಿಯವ್ರ ಮೇಲೆ ಮಾಡ್ತಾರೆ ಸರ್. ಸರಿ, ಬಟ್ ನಮ್ಗೆ ಏನಾಗ್ತದೆ, ಗ್ರಾಮ ಪಂಚಾಯತ್ ಮಟ್ಟದ ಚೆಕ್ಗಳಾಗಿರೋದ್ರಿಂದ ಅಲ್ಲಿ ಕಳೆದಿರೋ ಸತ್ಯನ ಸುಳ್ಳು ಅಂತದನ್ನು ಪರಿಶೀಲನೆ ಆಗ್ಬೇಕಾಗ್ತದೆ. ಅದು ಯಾರ ಕಸ್ಟಡಿ ಇರ್ತದೆ ಅಂದ್ರೆ ಚೆಕ್ ಬುಕ್ ಎಲ್ಲ ಅಲ್ಲಿರುವಂತಹ ಸೆಕ್ರೆಟರಿ ಮತ್ತು PDO ಕಸ್ಟಡಿಯಲ್ಲಿ ಇರ್ತದೆ. ಒಂದು ವೇಳೆ ಕಳುವಾದ ಸತ್ಯ ಆದ್ರೆ ವರದಿ ಕೊಡ್ತಾರೆ. ಮತ್ತೆ ಆಮೇಲೆ ಕ್ರಮ ಕೈಗೊಳ್ಳೋ ಅಧಿಕಾರ PDO ಅವರಿಗೆ ಅದ. ತಕ್ಷಣ ಡೈರೆಕ್ಷನ್ ಕೊಡ್ತೀನಿ, ಇನ್ನೊಂದು ನೆನಪಲ್ಲಿ ಮಾಡಿ ಶಿಸ್ತು ಕ್ರಮ ಕೈಗೊಂಡು ಈಗಾಗಲೇ ಕೊಡ್ರಿ ಕಾಪಿ ಅಂತ ಕೇಳಿದೀನಿ. ಒಂದು ವೇಳೆ PDO ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ PDO ಮೇಲೆ ಕ್ರಮಕ್ಕೆ ನಾನು CO ಅವರಿಗೆ ಪತ್ರ ಬಿಡ್ತೀನಿ. ಸರ್, ನಿಮಗೆ ಎಷ್ಟು ದಿನ ಹಿಂದೆ ಗೊತ್ತಾಗಿದೆ ಚೆಕ್ ಕಳ್ತನ ಆದ್ಮೇಲೆ ಗ್ರಾಮ ಪಂಚಾಯತ್ 6:10ಕ್ಕೆ ನಮಗೆ ಅರ್ಜಿ ಕೊಟ್ಟಿದ್ದಾರೆ. 6:10 ಕೊಟ್ಟ ತಕ್ಷಣ ನಾವು 8:10ಕ್ಕೆ ಒಂದು ಪತ್ರ ಮಾಡಿದ್ವಿ, ಕ್ಲಾರಿಫಿಕೇಶನ್ ಕೇಳಿದ್ವಿ. ಇದು ಈ ರೀತಿ ಆರೋಪ ಬಂದಿರೋ ಸತ್ಯ ಸುಳ್ಳು ಅಂತ ಕೇಳಿದ್ವಿ. PDO ಕಡೆಯಿಂದ ಯಾವುದೇ ಲಿಖಿತ ಉತ್ತರ ನಮ್ಗೆ ಬಂದಿಲ್ಲ. ಈಗ ಮತ್ತೆ ಫೋನ್ ಮುಖಾಂತರ ಕೂಡ ಮಾತಾಡಿ ಹೇಳಿದೀನಿ. ಈ ತಾಲೂಕು ಪಂಚಾಯತ್ ತಮ್ಮೆಲ್ಲರಿಗೂ ಕೂಡ ಕರೆಸಿ ಕೇಳಿದೀನಿ. ಇನ್ನೂ ವರದಿ ಕೊಟ್ಟಿಲ್ಲ ಅಂತ ತಮ್ಮೆಲ್ಲರಿಗೂ ಕೂಡ ಅವ್ರು ಹೇಳಿದ್ರು. ಅವರು ಇವತ್ತು ಅಥವಾ ನಾಳೆ ವರದಿ ಕೊಡ್ತಾರೆ. ಕೊಟ್ಟ ಮೇಲೆ ವರದಿ ಪರಿಶೀಲನೆ ಮಾಡಿ ಮೊನ್ನೆ CO ಸರ್ ಅವರಿಗೆ ಅದನ್ನು ವರದಿಯನ್ನು ಸಲ್ಲಿಸ್ತೀನಿ. CO ಸರ್ ಏನು ಕಳಿಸಿಲ್ಲ. ಈಗಾಗಲೇ PDO ಅವರಿಗೆ ನೋಟಿಸ್ ಕೊಟ್ಟದ್ದು ಒಂದು ಕಾಪಿಯನ್ನು ಮನೆ CO ಸರ್ ಅವರಿಗೆ ಸಲ್ಲಿಕೆ ಆಗಿದೆ. ಈಗ ಮತ್ತೊಮ್ಮೆ PDO ಅವರಿಗೆ ಇನ್ನೊಂದು ನೆನಪಲ್ಲಿ ಹಾಕಿ ವರದಿ ತರಿಸ್ಕೊಂಡು ವರದಿ ಮೇಲೆ ಏನ್ ಕ್ರಮ ಕೈಗೊಳ್ಳುತ್ತೋ CO ಸರ್ ಸಬ್ಮಿಟ್ ಮಾಡೋದು. ಸೊ ಬಟ್ ಅದನ್ನ ಕನ್ಸರ್ನ್ PDO ಅವರೇ ತಾವು ಎಲ್ಲಿ ಚೆಕ್ ಇಟ್ಟಿದ್ರು, ಅದು ಎಲ್ಲಿ ಹೋಯ್ತು, ಅದನ್ನ ಬಳಕೆ ಬಳಕೆ ಮಾಡಿಲ್ವಾ, ಅಥವಾ ಕಳ್ಳತನ ಮಾಡಿರೋ ಉದ್ದೇಶ ಏನು ಅನ್ನುವಂಥದ್ದು ಸ್ಪಷ್ಟ ಗೊತ್ತಾಗಬೇಕಾಗ್ತದೆ. ಗೊತ್ತಾದ್ರೆ ನಾವು ಕಾನೂನಿಗೆ ಅವಕಾಶದಿಂದ ಕ್ರಮ ಕೈಗೊಳ್ತೀವಿ. ಯಾವ ರೀತಿ ಕ್ರಮ ಕೈಗೊಳಿಸ್ತೀರಿ ಸರ್ ಅವ್ರ ಮೇಲೆ? ಈಗ ಸಂಬಂಧಪಟ್ಟ PDO ಈಗ ಲೋಪ ಆಗಿತ್ತು ಅನ್ನೋದಾದ್ರೆ ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.